Hello everyone, welcome back to my channel NCRT series. Let's start with today's Hindu news analysis. First article, soon drones might ferry vaccines. ಸೊ ಯಾವ ಜಾಗಕ್ಕೆ ಟ್ರಾವೆಲಿಂಗ್ ಕಷ್ಟ ಇರುತ್ತೆ ಸೊ ಆ ಥರ ಜಾಗಕ್ಕೆ ಡ್ರೋನ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ನ ಪ್ರೊವೈಡ್ ಮಾಡೋದು. ಈ ಡ್ರೋನ್ ಕೆಪಾಸಿಟಿ ಬಂದು 4 kg ಲೋಡ್ ಕ್ಯಾರಿ ಮಾಡುತ್ತೆ ಮತ್ತು 35 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ICMR ಬಗ್ಗೆ ಹೇಳಿದ್ದಾರೆ. ಸೊ ICMR ಅಂದ್ರೇನು, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ಇಂಡಿಯಾದಲ್ಲಿರುವಂಥ ಒಂದು ಅಪೆಕ್ಸ್ ಬಾಡಿ. ಸೊ ಇದು ಒಂದು ಫಾರ್ಮ್ಯುಲೇಷನ್, ಕೋಆರ್ಡಿನೇಷನ್ ಆ್ಯಂಡ್ ಪ್ರಮೋಷನ್ ಆಫ್ ಬಯೋಮೆಡಿಕಲ್ ರಿಸರ್ಚ್ಗೆ ಯೂಸ್ ಮಾಡಲಾಗುತ್ತೆ. ಆ್ಯಂಡ್ ಇದ್ರದ್ದು ಮ್ಯಾಂಡೇಟ್ ಏನು, ಕೋಆರ್ಡಿನೇಟ್ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ಮೆಡಿಕಲ್ ರಿಸರ್ಚ್ನ ಏನಕ್ಕೋಸ್ಕರ, ಸೊಸೈಟಿ ಬೆನಿಫಿಟ್ಗೋಸ್ಕರ, ಮತ್ತು ಒಂದು ಮೆಡಿಕಲ್ ಇನೋವೇಷನ್ಸ್ ಏನಿದೆ ಅದನ್ನು ಪ್ರಾಡಕ್ಟ್ ರೀತಿ ಕನ್ವರ್ಟ್ ಮಾಡುವಂಥದ್ದು, ಅದನ್ನು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಇಂಡಿಯಾ ಟು ಲಾಂಚ್ ಡೀಪ್ ಓಷಿಯನ್ ಮಿಷನ್. ಸೊ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಕೊಟ್ಟಿದೆ ಇಂಡಿಯಾಗೆ ಲಾಂಚ್ ಮಾಡೋದಕ್ಕೆ ಒಂದು ಡೀಪ್ ಓಷಿಯನ್ ಮಿಷನ್ನ. ಅರೌಂಡ್ 6000 ಮೀಟರ್ ಕೆಳಗೆ ಹೋಗ್ತಾರೆ ಈ ಓಷಿಯನ್ನಲ್ಲಿ. ಆ್ಯಂಡ್ ಇದರಲ್ಲಿ 6 ಕಾಂಪೊನೆಂಟ್ಸ್ ಕೂಡ ಇದೆ. ಅದರಲ್ಲಿ ಸಬ್ಮರ್ಸಿಬಲ್ ಕೂಡ ಒಂದು. ಆ್ಯಂಡ್ ಸಬ್ಮರ್ಸಿಬಲಲ್ಲಿ ಟೋಟಲ್ 3 ಪೀಪಲ್ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ಈ ಮಿಷನ್ ಏನಿತ್ತು 2018 ಸ್ಟಾರ್ಟ್ ಆಗಿತ್ತು. ಸೊ ನೆಕ್ಸ್ಟ್ 5 ಇಯರ್ಸಲ್ಲಿ ಈ ಮಿಷನ್ದು ಇನ್ನೂ 4000 crore ಇನ್ವೆಸ್ಟ್ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಇನ್ 6 months ಟ್ರಾನ್ಸ್ ID ಪೋರ್ಟಲ್ ಆಸ್ ಇಶ್ಯೂಡ್ 1500 ಸರ್ಟಿಫಿಕೇಟ್. ಸೊ ಸೆಂಟರ್ ನ್ಯಾಷನಲ್ ಪೋರ್ಟಲ್ನ ಲಾಂಚ್ ಮಾಡಿ ಆಲ್ರೆಡಿ 6 months ಆಗಿದೆ. ಸೊ ಈ ಮಿಷನ್, ಈ ಪೋರ್ಟಲ್ ಏನಂದರೆ ಟ್ರಾನ್ಸ್ಜೆಂಡರ್ ಪರ್ಸನ್ ಏನಿರ್ತಾರೆ ಅವರು ಒಂದು ಐಡೆಂಟಿಟಿ ಸರ್ಟಿಫಿಕೇಟ್ನ ಕೊಡಲಾಗತ್ತೆ. ಆ್ಯಂಡ್ ಇದಕ್ಕೆ ಆಲ್ರೆಡಿ 2000 ಅಪ್ಲಿಕೇಶನ್ಸ್ ಹಾಕಿತ್ತು. ಅದರಲ್ಲಿ 1500 ಸಮಥಿಂಗ್ ಆಲ್ರೆಡಿ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು. ಆ್ಯಂಡ್ ಯಾರು ಅಪ್ಲೈ ಮಾಡ್ಬೋದು ಈ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಯಾರು ಅಂದರೆ, ಯಾರಿಗೆ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಸ್ ಬರುತ್ತೆ ಆ ಥರ ಪರ್ಸನ್ ಇದಕ್ಕೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಆರ್ಟಿಕಲ್, ರಾಜನಾಥ್ ಕಾಲ್ಸ್ ಫಾರ್ ಓಪನ್ ಇಂಡೋ ಪ್ಯಾಸಿಫಿಕ್. ಸೊ ಮ್ಯಾರಿಟೈಮ್ ಸೆಕ್ಯೂರಿಟಿ ಚಾಲೆಂಜ್ ಏನಿದೆ ಅದು ಒಂದು ಮೇನ್ ಕನ್ಸರ್ನ್ ಇಂಡಿಯಾಗೆ. ಬಿಕಾಸ್ ಸಿ ಮೂಲಕ ಇರುವಂಥ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಪೀಸ್, ಸ್ಟೆಬಿಲಿಟಿ ಆ್ಯಂಡ್ ಪ್ರಾಸ್ಪೆರಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಇದರಲ್ಲಿ ಏಷ್ಯಾನ್ ಮತ್ತು ಅನ್ಕ್ಲೋಸ್ ಬಗ್ಗೆ ಹೇಳಿದ್ದಾರೆ. ಸೊ ಏಷ್ಯಾನ್ ಅಂದ್ರೇನು, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಇದು ಒಂದು ರೀಜನಲ್ ಗ್ರೂಪಿಂಗ್. ಇದೇನು ಎಕನಾಮಿಕ್, ಪೊಲಿಟಿಕಲ್ ಆ್ಯಂಡ್ ಸೆಕ್ಯೂರಿಟಿ ಕೋಆಪರೇಷನ್ನ ಪ್ರಮೋಟ್ ಮಾಡುವಂಥ ಒಂದು ರೀಜನಲ್ ಗ್ರೂಪಿಂಗ್ ಇದು. ಆ್ಯಂಡ್ ಎಸ್ಟಾಬ್ಲಿಷ್ಡ್ ಆಗಿದ್ದು 8 August 1967 ಬ್ಯಾಂಕಾಕಲ್ಲಿ. ಆ್ಯಂಡ್ ಇದನ್ನು ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಕೂಡ ಕರೀತಾರೆ. ಸೊ ಏಷ್ಯಾನ್ ಡಿಕ್ಲರೇಷನ್ ಅಂದರೂ ಒಂದೇ, ಬ್ಯಾಂಕಾಕ್ ಡಿಕ್ಲರೇಷನ್ ಅಂದರೂ ಒಂದೇ. ಸೊ ಫೌಂಡಿಂಗ್ ಫಾದರ್ಸ್ ಬಂದು ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೀನ್ಸ್, ಸಿಂಗಾಪುರ್ ಆ್ಯಂಡ್ ಥೈಲ್ಯಾಂಡ್. ಇದರಲ್ಲಿರುವಂಥ 10 ಮೆಂಬರ್ಸ್ ಯಾರ್ಯಾರು, ಬ್ರುನಾಯ್, ಕ್ಯಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ದ ಫಿಲಿಪೀನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಆ್ಯಂಡ್ ವಿಯೆಟ್ನಾಂ. ಸೊ ಚೇರ್ಮನ್ಶಿಪ್ಪು ಅದು ಆ್ಯನ್ಯಲಿ ರೊಟೇಟ್ ಆಗುತ್ತೆ ಇದರಲ್ಲಿರುವಂಥ ಕಂಟ್ರೀಸ್ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ. ಆ್ಯಂಡ್ ಟೋಟಲ್ ಪಾಪ್ಯುಲೇಷನ್ ಏಷ್ಯಾನ್ ಕಂಟ್ರೀಸ್ದು 650 million ಪೀಪಲ್ ಏಷ್ಯಾನ್ ಕಂಟ್ರೀಸಿಂದ ಟೋಟಲ್ ಪಾಪ್ಯುಲೇಷನ್ ಬರ್ತಾರೆ. ಆ್ಯಂಡ್ ಟೋಟಲ್ GDP ಬಂದು 2.8 ಟ್ರಿಲಿಯನ್ ಇದೆ. ಆ್ಯಂಡ್ ಇಂಡಿಯಾ ಜೊತೆ ಈ ಏಷ್ಯನ್ ಕಂಟ್ರೀಸ್ ಏನಿದೆ, ದಿಸ್ ಈಸ್ ದ 4th largest ಟ್ರೇಡಿಂಗ್ ಪಾರ್ಟ್ನರ್ ವಿತ್ ಅಬೌಟ್ $86.9 billion. ಮತ್ತು ಅನ್ಕ್ಲಾಸ್ ಬಗ್ಗೆ ಆದರೆ ಅದೊಂದು ಇಂಟರ್ನ್ಯಾಷನಲ್ ಟ್ರೀಟಿ. ಅದು ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ನ ಪ್ರೊವೈಡ್ ಮಾಡುತ್ತೆ. ಈಗ ವರ್ಲ್ಡಲ್ಲಿರುವಂಥ ಸೀಸ್, ಓಷನ್ಸ್ ಏನಿದೆ ಅದ್ರ ರಿಗಾರ್ಡಿಂಗ್ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಈ ಸೀಸ್ ಮತ್ತು ಓಷನ್ಸ್ ರಿಗಾರ್ಡಿಂಗ್ ಒಂದು ಕಾಂಪ್ರಹೆನ್ಸಿವ್ ಲಾ ಇರ್ಬೋದು, ಅದ್ರದ್ದು ಗವರ್ನಿಂಗು, ಅದ್ರ ರೂಲ್ಸ್ ಎಸ್ಟಾಬ್ಲಿಷ್ ಮಾಡೋದು, ಅದರದ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಈ ಅನ್ಕ್ಲಾಸ್ದಾಗಿರುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಇಸ್ರೇಲ್ ಸ್ಟ್ರೈಕ್ಸ್ ಹಮಾಸ್ ಸೈಟ್ಸ್ ಇನ್ ಗಾಜಾ ಓವರ್ ಇನ್ಸೆಂಡಿಯರಿ ಬಲೂನ್ಸ್. ಸೊ ಇಸ್ರೇಲ್ ಮತ್ತೆ ಹಮಾಸ್ ಮೇಲೆ ಸ್ಟ್ರೈಕ್ ಮಾಡಿರೋದು ಕಾರಣ ಏನು, ಇವಾಗ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗಿದ್ದಾರೆ. ಮುಂಚೆ ಬೆಂಜಾಮಿನ್ ನೆತನ್ಯಾಹು ಅವರಿದ್ದರು, ಇವಾಗ ನೆಫ್ತಾಲಿ ಬೆನೆಟ್ ಆಗಿರುವಂಥದ್ದು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಸೊ ಇವಾಗ ಇವ್ರ ಕಡೆಯಿಂದ ಈ ಸ್ಟ್ರೈಕ್ ನಡೆದಿದೆ. ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ, ಹಮಾಸ್ ಅವರು ಇನ್ಸೆಂಡಿಯರಿ ಬಲೂನ್ಸ್ನ ಇಸ್ರೇಲ್ ಮೇಲೆ ಕಳಿಸಿರೋ ಕಾರಣ ನಾವು ಸ್ಟ್ರೈಕ್ ಮಾಡಿರೋದು ಅಂತ ಇಲ್ಲಿ ಇವ್ರು ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಬೈಡನ್ ಪುಟಿನ್ ಹೋಲ್ಡ್ ಗ್ರೇಟ್ ಪವರ್ ಸಮಿಟ್. ಸೊ ಬೈಡನ್ ಮತ್ತು ಪುಟಿನ್ ಅವ್ರ ಮಧ್ಯೆ ಒಂದು ಅಗ್ರಿಮೆಂಟ್ ಆಗಿದೆ. ಆ್ಯಂಡ್ ಈ ರಷ್ಯಾ ಅಂಬಾಸಿಡರ್ US ಇದ್ದರು ಆ್ಯಂಡ್ USA ಅಂಬಾಸಿಡರ್ ರಷ್ಯಾದಲ್ಲಿದ್ದರು. ಸೊ ಇವಾಗ ಇವರಿಬ್ಬರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಸೊ ಕಾರಣ ಏನಂದರೆ, ಜಿಯೋ ಬೈಡನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಪುಟಿನ್ ಈಸ್ ಅ ಕಿಲ್ಲರ್ ಅಂತ. ಸೊ ಇವಾಗ ಇವರಿಬ್ಬರು ಕೂತ್ಕೊಂಡು ಮೀಟಿಂಗ್ ಮಾಡಿ ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಮಿಂಗ್ ಡೇಸಲ್ಲಿ ನೋಡಬೇಕು ರಿಲೇಷನ್ ಹೇಗಿರುತ್ತೆ ಎರಡು ಕಂಟ್ರೀಸ್ದು ಅಂತ. ನೆಕ್ಸ್ಟ್ ಆರ್ಟಿಕಲ್, ಇಂಡಿಯಾ ಎಕ್ಸ್ಟೆಂಡ್ಸ್ $100 million ಲೋನ್ ಟು ಶ್ರೀಲಂಕಾ.
ಸೊ ಇಂಡಿಯಾ $100 ಮಿಲಿಯನ್ ಲೋನ್ ಕೊಟ್ಟಿದೆ ಶ್ರೀಲಂಕಾಗೆ. ಸೊ ಶ್ರೀಲಂಕಾ ಈ ಅಮೌಂಟ್ನ ಅದ್ರ ಸೋಲಾರ್ ಪವರ್ ಕವರೇಜ್ಗೆ ಯೂಸ್ ಮಾಡುತ್ತೆ, ಮತ್ತು ವರ್ಷಿಪ್ ಪ್ಲೇಸ್ನ ಬಿಲ್ಟ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಇನ್ನೊಂದು ಲೋ ಇನ್ಕಮ್ ಫ್ಯಾಮಿಲೀಸ್ ಏನಿದೆ ಅವ್ರಿಗೆ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಯೂಸ್ ಮಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಡೈರೆಕ್ಟ್ ಟ್ಯಾಕ್ಸ್ ರೆಸಿಪಿಯೆಂಟ್ಸ್ ಜಂಪ್ ದಿಸ್ ಫಿನಾನ್ಷಿಯಲ್ ಇಯರ್. ಸೊ ಈ ಫಿನಾನ್ಷಿಯಲ್ ಇಯರಲ್ಲಿ ನೋಡಿದ್ರೆ ಕಂಪೇರ್ ಟು ದ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಡೈರೆಕ್ಟ್ ಟ್ಯಾಕ್ಸು ಜಾಸ್ತಿ ಇನ್ಕ್ರೀಸ್ ಆಗಿರುವಂಥದ್ದು. ಸೊ ಟ್ಯಾಕ್ಸಲ್ಲಿ ಎರಡು ಥರ, ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು, ಒಬ್ಬ ಪರ್ಸನ್ ಅವ್ನ ಪಾಕೆಟಿಂದ ಪೇ ಮಾಡುವಂಥದ್ದು, ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಲೈಕ್ GST, ಲೈಕ್ ನೀವೊಂದು ಬಿಸ್ಕೆಟ್ ತೊಗೊಳ್ಳಿ, ಏನೇ ಪರ್ಚೇಸ್ ಮಾಡೋದು ಅದರಲ್ಲಿ ಇಷ್ಟು % ಟ್ಯಾಕ್ಸ್ ಅಂತ ನಾವು ಗವರ್ಮೆಂಟಿಗೆ ಕಟ್ತೀವಿ. ಸೊ ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಬಂದು GST. ನೆಕ್ಸ್ಟ್ ಆರ್ಟಿಕಲ್, ಟೆರರೈಸಿಂಗ್ ಡಿಸೆಂಟ್. ಸೊ ಡೆಲ್ಲಿಯಲ್ಲಿ ಲಾಸ್ಟ್ ಇಯರ್ ಒಂದು ಪ್ರೊಟೆಸ್ಟ್ ನಡೆದಿತ್ತು. ಆಗ 3 ಗರ್ಲ್ಸ್ ಸ್ಟೂಡೆಂಟ್ಸ್ನ ಅರೆಸ್ಟ್ ಮಾಡಲಾಗಿತ್ತು. ಇವಾಗ ಈ ಗರ್ಲ್ಸ್ ಸ್ಟೂಡೆಂಟ್ಸ್ಗೇನು ಬೇಲ್ ಸಿಗ್ತಾ ಇದೆ. ಸೊ ಇದಕ್ಕೆ ಡೆಲ್ಲಿ ಪೊಲೀಸ್ ಹೇಳಿದ್ದಾರೆ ಇವರೊಂಥರ ಟೆರರಿಸಮ್ನ ಪ್ರಮೋಟ್ ಮಾಡಿದ್ದಾರೆ. ಬಟ್ ಇವಾಗ ಫೈನಲಾಗಿ ಇವ್ರಿಗೆ ಬೇಲ್ ಸಿಗ್ತಾ ಇರುವಂಥದ್ದು. ಆ್ಯಂಡ್ ಇವ್ರನ್ನ UAPA ಆ್ಯಕ್ಟ್ ಬೇಸಿಸ್ ಮೇಲೆ ಅರೆಸ್ಟ್ ಮಾಡಿದರು. UAPA ಅಂದ್ರೇನು, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ. ಸೊ ಈ ಆ್ಯಕ್ಟ್ ಪಾಸ್ ಆಗಿದ್ದು 1967. ಈ ಆ್ಯಕ್ಟಿವಿಟಿದು ಏಮ್ ಬಂದು ಇಂಡಿಯಾದಲ್ಲಿ ನಡೆಯುವಂಥ ಒಂದು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಗ್ರೂಪ್ಸ್ ಇರ್ಬೋದು, ಅದನ್ನು ಪ್ರಿವೆಂಟ್ ಮಾಡುವಂಥದ್ದು. ಸೊ ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂದ್ರೇನು, ಈಗ ಪರ್ಟಿಕ್ಯುಲರ್ ಪರ್ಸನ್ ಇಂಡಿಯಾದ ಸಾವರ್ಜಿನಿಟಿ ಇಂಟಿಗ್ರಿಟಿಗೆ ಏನಾದರೂ ಎಫೆಕ್ಟ್ ಮಾಡ್ತಾ ಇದ್ದರೆ ಅದನ್ನು ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ ಕರೆಯಲಾಗುತ್ತೆ. ಸೊ ಈ ಆ್ಯಕ್ಟ್ ಏನಿದೆ ಸೆಂಟ್ರಲ್ ಗವರ್ಮೆಂಟ್ಗೆ ಪವರ್ನ ಕೊಡುತ್ತೆ ಪರ್ಟಿಕ್ಯುಲರ್ ಪರ್ಸನ್ ಇಲ್ಲ ಗ್ರೂಪ್ನ ರೆಕಗ್ನೈಸ್ ಮಾಡೋದಕ್ಕೆ ದಟ್ ಇಟ್ಸ್ ಅನ್ ಅನ್ಲಾಫುಲ್ ಆ್ಯಕ್ಟಿವಿಟಿ ಅಂತ. ಸೊ ಇದಕ್ಕೆ ಪನಿಷ್ಮೆಂಟ್ ಬಂದು ಡೆತ್ ಪೆನಾಲ್ಟಿ, ಲೈಫ್ ಇಂಪ್ರಿಸನ್ಮೆಂಟ್ ಇಲ್ಲ ಒಂದು ಹೈಯೆಸ್ಟ್ ಪನಿಷ್ಮೆಂಟ್ ಅಂತೂ ಇರುತ್ತೆ. ಆ್ಯಂಡ್ UAPA ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಏನಿದೆ ಇದು ಇಂಡಿಯಾ ಮತ್ತು ಫಾರಿನ್ ನ್ಯಾಷನಲ್ಗೂ ಕೂಡ ಅಪ್ಲೈ ಆಗುವಂಥದ್ದು. ಆ್ಯಂಡ್ ಪನಿಷ್ಮೆಂಟ್ ಅಂತೂ ಸೇಮ್ ಇರುತ್ತೆ, ನಮ್ಮ ಇಂಡಿಯಾದಲ್ಲಿರಲಿ ವೆದರ್ ಇನ್ ಬೇರೆ ಫಾರಿನ್ ಲ್ಯಾಂಡಲ್ಲಿರಲಿ. ಆ್ಯಂಡ್ 2004 ಅಮೆಂಡ್ಮೆಂಟಲ್ಲಿ ಈ ಟೆರರಿಸ್ಟ್ ಆ್ಯಕ್ಟ್ನು ಕೂಡ ಆ್ಯಡ್ ಮಾಡ್ತಾರೆ UAPA ಕೆಳಗಡೆ. ಆ್ಯಂಡ್ ಆಗಸ್ಟಲ್ಲಿ ಪಾರ್ಲಿಮೆಂಟ್ ಒಂದು ಬಿಲ್ನ ಪಾಸ್ ಮಾಡುತ್ತೆ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಅಮೆಂಡ್ಮೆಂಟ್ ಬಿಲ್ ಅಂತ 2019. ಆ್ಯಂಡ್ ಈ ಬಿಲ್ ಪ್ರಕಾರ ಒಬ್ಬ ಇಂಡಿವಿಜುವಲ್ನ ಡೆಸಿಗ್ನೇಟ್ ಮಾಡ್ಬೋದು ಈಸ್ ಎ ಟೆರರಿಸ್ಟ್ ಅಂತ. ನೆಕ್ಸ್ಟ್ ಆರ್ಟಿಕಲ್, ರೆಕಾರ್ಡ್ FDI ಇನ್ಫ್ಲೋಸ್, ಎಸ್ ಕಾಸ್ ಫಾರ್ ದ ಸೆಲೆಬ್ರೇಷನ್. ಸೊ FDI ಅಂದ್ರೇನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಅದು ಒಂದು ಪ್ರಾಸೆಸ್. ಸೊ ಹೇಗಂದರೆ ಈಗ ಒಂದು ಕಂಟ್ರಿಲಿರುವಂಥ ರೆಸಿಡೆಂಟ್ಸ್ ಇನ್ನೊಂದು ಕಂಟ್ರಿಯಲ್ಲಿ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ಸ್ನ ಕಂಟ್ರೋಲ್ ಮಾಡ್ಬೋದು ಬೇರೆ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಲಿ. ಬಟ್ ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಇದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಥರ ಅಲ್ಲ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೇನು, ಒಂದು ಕಂಪ್ನಿದು ಸ್ಟಾಕ್ ಮತ್ತು ಬಾಂಡ್ಸ್ನ ಬೈ ಮಾಡುವಂಥದ್ದು. ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟಲ್ಲಿ ಅದು ಇನ್ವೆಸ್ಟರ್ಗೆ ಕಂಟ್ರೋಲ್ ಮಾಡುವಂಥ ಒಂದು ಪವರ್ನ ಕೊಡಲ್ಲ ಬಿಸ್ನೆಸ್ಸಲ್ಲಿ. ಬಟ್ FDIಯಲ್ಲಿ ಆ ಪವರ್ ಇರುತ್ತೆ. ಆ್ಯಂಡ್ ಟೋಟಲ್ ಇದರಲ್ಲಿ 3 ಕಾಂಪೋನೆಂಟ್ಸ್ ಇದೆ. ಒಂದು ಈಕ್ವಿಟಿ ಕ್ಯಾಪಿಟಲ್, ಇದು ರೀಇನ್ವೆಸ್ಟೆಡ್ ಅರ್ನಿಂಗ್ಸ್, ಮತ್ತು ಇನ್ನೊಂದು ಇಂಟ್ರಾ ಕಂಪ್ನಿ ಲೋನ್ಸ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.